ಅಂಬೇಡ್ಕರ್ ಅವರಿಗೆ ಇಸ್ಲಾಂನ ಬಗ್ಗೆ ಅವರದ್ದೇ ಆದ ಅಭಿಪ್ರಾಯಗಳಿದ್ದಾವೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡೋದಕ್ಕೆ ಯಾಕೆ ಒಪ್ಪಿಕೊಳ್ಳಿಲ್ಲ ಅನ್ನೋದಕ್ಕೆ ಕಾರಣಗಳಿದ್ದಾವೆ. ಪಾಕಿಸ್ತಾನ ಪಾರ್ಟಿಷನ್ ಆಫ್ ಇಂಡಿಯಾ ಅನ್ನುವಂತಹ ಪುಸ್ತಕದಲ್ಲಿ ಇಸ್ಲಾಂ ಬಗ್ಗೆ ಅವರು ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಹಿಂದೂ ಧರ್ಮ ಜನರನ್ನು ವಿಭಜಿಸುತ್ತೆ ಅಂತ ಹೇಳ್ತಾರೆ, ಇಸ್ಲಾಂ ಧರ್ಮ ಜನರನ್ನು ಒಟ್ಟುಗೂಡಿಸುತ್ತೆ ಅಂತ ಹೇಳ್ತಾರೆ. ಆದರೆ ಅದು ಅರ್ಧ ಸತ್ಯ. ಇಸ್ಲಾಂ ಒಟ್ಟುಗೂಡಿಸೋದಿಲ್ಲ, ವಿಭಜನೆ ಮಾಡುತ್ತೆ. ಮುಸ್ಲಿಮರು ಮತ್ತು ಮುಸ್ಲಿಮೇತರರನ್ನ ಇಸ್ಲಾಂ ವಿಭಜನೆ ಮಾಡುತ್ತೆ. ಮುಸ್ಲಿಂ ಬ್ರದರ್ಹುಡ್ ಅನ್ನೋದು ಮುಸ್ಲಿಮರಿಗಷ್ಟೇ ಅನ್ವಯ ಆಗುತ್ತೆ. ಇದರ ಲಾಭ ಮುಸ್ಲಿಮರಿಗೆ ಹೊರತು ಹೊರಗಿನವರಿಗಲ್ಲ. ಅನ್ಯ ಧರ್ಮೀಯರ ವಿರುದ್ಧ ಹಗೆತನ, ಧಿಕ್ಕಾರ ಬಿಟ್ಟರೆ ಬೇರೇನೂ ಇಸ್ಲಾಂನಲ್ಲಿಲ್ಲ. ಇಸ್ಲಾಮಿನ ಎರಡನೇ ನ್ಯೂನತೆ ಅಂದ್ರೆ ಅವರ ಸ್ವಯಂ ಸರ್ಕಾರ, ತಮ್ಮನ್ನ ತಾವೇ ಆಳಬೇಕು ಅಂತ ಅವರು ಬಯಸ್ತಾರೆ. ಸ್ಥಳೀಯ ಸರ್ಕಾರದೊಂದಿಗೆ ಅವರು ಹೊಂದಿಕೊಳ್ಳೋದಿಲ್ಲ. ಈಗ ಅಂಬೇಡ್ಕರ್ ಹೇಳ್ತಾರೆ, ಮುಸ್ಲಿಮರ ನಿಷ್ಠೆ ತಾನು ವಾಸಿಸುವ ದೇಶದ ಮೇಲೆ ಇರೋದಿಲ್ಲ. ಆತನ ನಿಷ್ಠೆ ತಾನು ಎಲ್ಲಿಗೆ ಸೇರಿದವನು, ಎಲ್ಲಿ ನನ್ನ ದೇಶವಿದೆ ಅನ್ನೋದಾಗಿದೆ. ಅಂದ್ರೆ ಎಲ್ಲಿ ಇಸ್ಲಾಂ ಆಡಳಿತ ಇದೆಯೋ ಅದು ತನ್ನ ದೇಶ ಅಂತ ಇಸ್ಲಾಂ ಹೇಳುತ್ತೆ. ಭಾರತವನ್ನ ತನ್ನ ಮಾತೃ ದೇಶ ಅಂತ ಮುಸ್ಲಿಮರು ಒಪ್ಪಿಕೊಳ್ಳೋದಿಲ್ಲ. ಹಾಗೇನೆ ಹಿಂದೂಗಳನ್ನ ಸ್ನೇಹಿತರು, ಬಂಧುಗಳು ಅಂತ ಮುಸ್ಲಿಮರು ಒಪ್ಪಿಕೊಳ್ಳೋದಿಲ್ಲ ಅನ್ನೋದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಅಭಿಪ್ರಾಯ. ಪಾಕಿಸ್ತಾನ್ ಆರ್ ಪಾರ್ಟಿಷನ್ ಆಫ್ ಇಂಡಿಯಾ ಪುಸ್ತಕದಲ್ಲಿ ಅಂಬೇಡ್ಕರ್ ಬರೆದಿರುವಂತಹ ಮಾತು. ಇದೇ ಅಭಿಪ್ರಾಯವನ್ನ ಇವತ್ತಿನ ವ್ಯವಸ್ಥೆಯಲ್ಲಿ ಯಾರಾದರೂ ಹೇಳಿದ್ರೆ ಅವನಿಗೆ ಸ್ಪಷ್ಟವಾಗಿ ಕೋಮುವಾದಿ ಪಟ್ಟ ಸಿಕ್ಕಿಬಿಡುತ್ತೆ, ಇಸ್ಲಾಮೋಫೋಬಿಕ್ ಅನ್ನುವ ಪಟ್ಟ ಸಿಕ್ಕಿಬಿಡುತ್ತೆ. ಇದಷ್ಟೇ ಅಲ್ಲ, ಭಾರತ ಮತ್ತು ಪಾಕಿಸ್ತಾನ ಧರ್ಮದ ಆಧಾರದ ಮೇಲೆ ವಿಭಜನೆ ಆಯ್ತಲ್ಲ, ಧರ್ಮದ ಆಧಾರದ ಮೇಲೆ ವಿಭಜನೆ ಆಗೋದಿದ್ರೆ ಕಂಪ್ಲೀಟ್ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಗಬೇಕು ಅನ್ನುವುದು ಅಂಬೇಡ್ಕರ್ ನಿಲುವಾಗಿತ್ತು. ಅಂದ್ರೆ ಇದು ಹಿಂದೂಗಳಿಗಾಗಿ ದೇಶ ಅನ್ನೋದಾದ್ರೆ ಮುಸ್ಲಿಮರೆಲ್ಲರೂ ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನದಲ್ಲಿ ಇದ್ದಂತಹ ಅಷ್ಟೂ ಹಿಂದೂಗಳು ಭಾರತಕ್ಕೆ ಬರಬೇಕು ಅನ್ನುವ ನಿಲುವನ್ನು ವ್ಯಕ್ತಪಡಿಸಿದ್ರು. ಇದಷ್ಟೇ ಅಲ್ಲ, ಖಿಲಾಫತ್ ಮೂವ್ಮೆಂಟ್ ಆಯ್ತಲ್ಲ, ಎಲ್ಲೋ ಟರ್ಕಿಯಲ್ಲಿ ಇಸ್ಲಾಮಿಕ್ ಖಲೀಫನ ಅಧಿಕಾರ ಹೋಯ್ತು ಅಂತ ಭಾರತದಲ್ಲಿ ಖಿಲಾಫತ್ ಚಳವಳಿಯನ್ನು ಮಾಡಿದ್ರು 1924ರಲ್ಲಿ. ಇಸ್ಲಾಮಿಕ್ ಕ್ಯಾಲಿಫೇಟ್ ಅಂತ್ಯ ಆಯಿತು, ಇಸ್ಲಾಮಿಕ್ ಧಾರ್ಮಿಕ ನಾಯಕತ್ವ, ಇಸ್ಲಾಮಿಕ್ ಸಾಮ್ರಾಜ್ಯ ಅಂತ್ಯ ಆಯಿತು, ಅಲ್ಲಿನ ರಾಜನನ್ನ ಪದಚ್ಯುತ ಮಾಡಿದ್ರು ಅಂತ ಇಲ್ಲಿ ಹೋರಾಟ ಆಯಿತು. 1924ರಲ್ಲಿ ಟರ್ಕಿಯಲ್ಲಿ ಇಸ್ಲಾಂನ 101ನೇ ಖಲೀಫಾ ಆಗಿದ್ದ ಅಬ್ದುಲ್ ಮಜೀದ್ ನನ್ನ ಪದಚ್ಯುತಗೊಳಿಸಲಾಗುತ್ತೆ. ಟರ್ಕಿಯ ಸಂಸತ್ನಲ್ಲಿ ವೋಟಿಂಗ್ ಆಗಿ ಖಲೀಫನ ಅಧಿಕಾರವನ್ನು ಅಂತ್ಯ ಮಾಡಲಾಗುತ್ತೆ. ಆ ಖಲೀಫನಿಗೆ ಮತ್ತೆ ಅಧಿಕಾರ ಕೊಡಿ ಅಂತ ಭಾರತದಲ್ಲಿ ಖಿಲಾಫತ್ ಚಳವಳಿ ಆಗುತ್ತೆ. ಅಲಿ ಬ್ರದರ್ಸ್ ಭಾರತದಲ್ಲಿ ಹೋರಾಟ ಶುರು ಮಾಡ್ತಾರೆ, ಮೊಹಮ್ಮದ್ ಅಲಿ ಮತ್ತೆ ಶೌಕತ್ ಅಲಿ. ಆಗ ಮಹಾತ್ಮ ಗಾಂಧೀಜಿ ಹಿಂದೂ ಮುಸ್ಲಿಮರ ಒಗ್ಗಟ್ಟಿನ ನೆಪದಿಂದ ಈ ಹೋರಾಟವನ್ನು ಬೆಂಬಲಿಸ್ತಾರೆ. ಆದರೆ ಈ ಖಿಲಾಫತ್ ಹೋರಾಟವನ್ನ ಅಂಬೇಡ್ಕರ್ ವಿರೋಧ ಮಾಡ್ತಾರೆ. ಖಿಲಾಫತ್ ಚಳವಳಿಗೂ ಸ್ವಾತಂತ್ರ್ಯ ಹೋರಾಟಕ್ಕೂ ಸಂಬಂಧ ಇಲ್ಲ, ಇದನ್ನ ಸೇರಿಸೋದಕ್ಕೆ ಗಾಂಧೀಜಿ ಬಯಸಿದ್ರು. ಖಲೀಫನ ಹೋರಾಟಕ್ಕೂ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೂ ಏನ್ ಸಂಬಂಧ ಅಂತ ಅಂಬೇಡ್ಕರ್ ಪ್ರಶ್ನೆ ಮಾಡಿದ್ರು. ಭಾರತದ ಮುಸ್ಲಿಮರ ಪಾಲಿಗೆ ಅದು ಧರ್ಮ ಯುದ್ಧ, ಅಂದ್ರೆ ಜಿಹಾದ್. ಖಲೀಫಾ ಬೇಕು ಅಂತ ಕೇಳ್ತಿದ್ದಾರೆ. ಯಾರಿಗೆ ದೇವರ ಭಯ ಇದ್ದ ಮುಸ್ಲಿಮರಿದ್ರು ಅವರು ಖಲೀಫನ ಪರವಾಗಿ ಹೋರಾಟ ಕೇಳಿದ್ರು. ಅಂದ್ರೆ ಇಸ್ಲಾಮಿಕ್ ಸಾಮ್ರಾಜ್ಯ ಬೇಕು ಅಂತ ಹೋರಾಟ ಕೇಳಿದ್ರು. ನಾವು ಪ್ರಜಾಪ್ರಭುತ್ವದ ಸ್ವತಂತ್ರ ದೇಶ ಬರಬೇಕು ಅಂತ ಹೋರಾಟ ಕೇಳಿದೀವಿ. ಇದು ಹೇಗೆ ತಾಳೆಯಾಗುತ್ತೆ ಅಂತ ಅಂಬೇಡ್ಕರ್ ಖಿಲಾಫತ್ ಚಳವಳಿಯನ್ನು ವಿರೋಧ ಮಾಡಿದ್ರು. ಇವತ್ತು